ಇಲ್ಲಿ ನಾನು ಬರೆದಿರ್ತಕ್ಕಂತಹ ಒಂದು ಪಾಯಿಂಟ್ ಏನಂತಂದ್ರೆ ವ್ಯಾಕರಣಾಂಶದಲ್ಲಿ ಬರ್ತಕ್ಕಂತಹ ಛಂದಸ್ಸು ಅಂತಂದು. ಈ ಛಂದಸ್ಸು ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ನಮ್ಮ ಕನ್ನಡ ಪಠ್ಯ ಪುಸ್ತಕವನ್ನ ಸುಮ್ಮನೆ ಒಂದ್ಸಲ ಅವಲೋಕನ ಮಾಡೋಣ. ನಮ್ಮ ಇಡೀ ಕನ್ನಡ ಟೆಕ್ಸ್ಟ್ ಬುಕ್ ಅನ್ನ ನಾವು ಎಷ್ಟು ಭಾಗಗಳನ್ನ ವಿಂಗಡಿಸ್ತೇವೆ? ಕನ್ನಡದಲ್ಲಿ 3 ಭಾಗಗಳನ್ನ ವಿಂಗಡಿಸ್ತೇವೆ. ಒಂದು ಗದ್ಯ ಭಾಗ, ಇನ್ನೊಂದು ಯಾವ್ದು ಪಠ್ಯಪೂರಕ ಅಧ್ಯಾಯ. ಹಿಂಗ 3 ಪ್ರಕಾರಗಳನ್ನಾಗಿ ವಿಂಗಡಿಸಿದ್ದೇವೆ. ಈ 3 ಪ್ರಕಾರಗಳಲ್ಲಿ ನಮಗೆ ಒಂದಿಷ್ಟು ವ್ಯಾಕರಣಾಂಶ ಬರ್ತಕ್ಕಂಥ ಭಾಗಗಳು ಅಂತಂದ್ರೆ ಗದ್ಯ ಮತ್ತು ಪದ್ಯ. ನಮಗೆ ಪಠ್ಯಪೂರಕ ಅಧ್ಯಯನದಲ್ಲಿ ಯಾವುದು ಬರೋದಿಲ್ಲ. ಯಾಕಂದ್ರೆ ಗದ್ಯಕ್ಕೂ ಮತ್ತು ಪದ್ಯಕ್ಕೂ ವ್ಯತ್ಯಾಸಗಳು ಏನು ಅನ್ನೋದನ್ನ ಒಂದು ಸ್ವಲ್ಪ ಅವಲೋಕನ ಮಾಡ್ತಾ ಮಾಡಿದೆ. ಗದ್ಯ ಇಲ್ಲಿ ಯಾವುದೇ ಲಘು ಗುರು ಗಣ ವಿಂಗಡಣೆ ಯಾವುದು ಇದರಲ್ಲಿ ಬರೋದಿಲ್ಲ. ಇದರಲ್ಲಿ ಗದ್ಯ ಭಾಗದಲ್ಲಿ. ಪದ್ಯ ಭಾಗಕ್ಕೆ ಬಂದಾಗ ಲಘು ಗುರು ಗಣ ವಿಂಗಡಣೆ ಛಂದಸ್ಸುಗಳ ಹೆಸರುಗಳನ್ನು ನಾವಿಲ್ಲಿ ಕಂಡುಕೊಳ್ತಾ ಇದ್ದೀವಿ. ಗೊತ್ತಾಯ್ತಂದ್ರೆ ಈ ಕಡೆ ಬಂದಾಗ ಗದ್ಯ ಭಾಗದಲ್ಲಿ ವಾಕ್ಯ ವೇಷ್ಟನ ಚಿಹ್ನೆಗಳು ಅಂತಂದು ನೀವೇನ ಪೂರ್ಣ ವಿರಾಮ, ಅರ್ಧ ವಿರಾಮ, ಪ್ರಸ್ತಾರ್ಥಕ, ಭಾವಸೂಚಕ ಅನ್ನೋ ಚಿಹ್ನೆಗಳಲ್ಲ, ಈ ವಾಕ್ಯ ವೇಷ್ಟನ ಚಿಹ್ನೆಗಳನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಪದ್ಯ ಭಾಗಕ್ಕೆ ಬಂದಾಗ ಅಂತಹ ವಾಕ್ಯ ವೇಷ್ಟನ ಚಿಹ್ನೆಗಳು ಎಲ್ಲಿಯೂ ನಿಮಗೆ ಸಿಗೋದಿಲ್ಲ. ಎಲ್ಲೋ ಒಂದ್ ಕಡೆ ಪ್ರಶ್ನಾರ್ಥಕ ಮಾರ್ಗಗಳನ್ನು ಮಾತ್ರ, ಭಾವಸೂಚಕಗಳನ್ನು ಮಾತ್ರ ನಾವು ಕಂಡುಕೊಳ್ತಾ ಇರ್ತೀವಿ. ಯಾಕಂದ್ರೆ ಗದ್ಯ ಮತ್ತು ಪದ್ಯಕ್ಕೆ ಇನ್ನೂ ವ್ಯತ್ಯಾಸ ಏನು ಅಂತಂದ್ರೆ, ಗದ್ಯದಲ್ಲಿ ಬಂದಾಗ ಉದಾಹರಣೆಗೆ ನಿಮ್ಮ ಕನ್ನಡ ಪಠ್ಯದಲ್ಲಿ ಬರುವಂತಹ ಮೊದಲನೇ ಪಾಠ ಯಾವ್ದಾಗದು? ಎರಡನೇ ಪಾಠ ಯಾವ್ದಾಗಾರ? ನಾವು ಇಲ್ಲೇ ನೋಡ್ಕೊಳ್ಳೋಣ. ಮೊದಲನೇ ಪಾಠ ಪ್ರಜಾನಿಷ್ಠೆ. ಆ ಪಾಠದ ಸಾಲುಗಳನ್ನು ನೋಡ್ತಾ ಹೋದ್ರೆ ಒಂದು 70-80 ಸಾಲುಗಳನ್ನ ನೋಡ್ತಾ ಇದ್ದೇವೆ. ಅದೇ ನೀವು ಬೆಳಗಿನ ತಾಣ ಜೈಪುರ ಅನ್ನುವಂತ ಒಂದು ಪ್ರವಾಸ ಕಥನಕ್ಕೆ ಬಂದಾಗ ಅಲ್ಲಿ ಮೊದಲನೇ ಪಾಠಕ್ಕಿಂತ ಇನ್ನೂ ಹೆಚ್ಚಿನ ಸಾಲುಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಹಂಗಾರಲ್ಲಿ ಲೇಖಕರು ತಮ್ಮ ಗದ್ಯವನ್ನು ಬರೆಯುವಂತಹ ಸಂದರ್ಭದೊಳಗ ಇಂತಿಷ್ಟೇ ಸಾಲುಗಳು ಇರಬೇಕು ಅನ್ನುವಂತ ನಿರ್ಬಂಧ ಅವರಿಗೆ ಇಲ್ಲ. ಯಾವ ನಿರ್ಬಂಧ ಕೂಡ ಅವರಿಗೆ ಇಲ್ಲ. ಯಾಕಂತಂದ್ರೆ ಆ ಲೇಖಕರ ಹೇಳುವಂತಹ ಕಥೆ ಎಲ್ಲಿ ಕೊನೆಗೊಳ್ಳಬೇಕು ಅಲ್ಲಿವರೆಗೂ ಆ ಪಾಠವನ್ನು ಅವರು ಬರೀತಾನೆ ಹೋಗ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಸಾಲುಗಳ ನಿರ್ಬಂಧ ಇರೋದಿಲ್ಲ. ಆದ್ರೆ ಪದ್ಯಕ್ಕೆ ಬಂದಾಗ ಸಾಲುಗಳ ನಿರ್ಬಂಧ ಇದೆ. ಪದ್ಯದ ಲೇಖಕರ ಸಾಲುಗಳ ನಿರ್ಬಂಧ ಇದೆ. ನೀವು ನೋಡ್ರಿ, ನಾವು ಸಾಮಾನ್ಯವಾಗಿ ಪ್ರೈಮರಿ ಇರ್ತಕ್ಕಂತಹ ಎಲ್ಲ ಕನ್ನಡ ಪಠ್ಯ ಪುಸ್ತಕದ ಪದ್ಯಗಳನ್ನ ಹೈಸ್ಕೂಲಿಗೆ ಬಂದ್ಮೇಲೆ 8ನೇ ಕ್ಲಾಸ್ ನೋಡಿದ್ರೆ ಈಗ 9ನೇ ಕ್ಲಾಸ್ ಪದ್ಯಗಳನ್ನ ನೋಡ್ತಾ ಇದ್ದೇವೆ. ನಾವು ಸಾಮಾನ್ಯವಾಗಿ ಪದ್ಯದ ಸಾಲುಗಳು ನಮಗೆ ಲಿಮಿಟೆಡ್ ಆಗಿರ್ತಾವೆ, ಬಹಳಷ್ಟು ಇತಿಮಿತಿಯಲ್ಲಿ ಇರ್ತಾವೆ. ಹೆಂಗಿರ್ತಾವ? 1 ಸಾಲಿನ ಪದ್ಯ ಇರ್ತವೆ, 2 ಸಾಲು ಇರ್ತವೆ, 3 ಸಾಲು ಇರ್ತವೆ, 4 ಸಾಲು ಇರ್ತವೆ, 6 ಸಾಲಿನ ಪದ್ಯಗಳನ್ನ ನೋಡ್ತಾ ಇದ್ದೀವಿ. ಹಾಗಾಗಿ 1 ಸಾಲಿನ ಪದ್ಯಗಳನ್ನ ನಾವೇನು ಕರಿತೀವಿ? ಏಕಪದಿ ಅಂತ ಕರಿತೀವಿ. ಇವುಗಳನ್ನ ಏಕಪದಿ. 2 ಸಾಲಿನ ಪದ್ಯ ಇದ್ರೆ ದ್ವಿಪದಿ, 3 ಸಾಲಿದ್ರೆ ತ್ರಿಪದಿ, 4 ಸಾಲಿದ್ರೆ ಚೌಪದಿ ಅಥವಾ ಕಂದ ಪದ್ಯ ಅಂತ ಕರಿತೀವಿ. ಚೌಪದಿ ಅಥವಾ ಕಂದ ಪದ್ಯ. ಇನ್ನು 6 ಸಾಲಿದ್ರೆ ಷಟ್ಪದಿ ಅಂತ ಕರಿತೀವಿ. ಏನ್ ಕರಿತೀವಿ? ಆದ್ರೆ ಇಂಗ್ಲಿಷ್ ನಲ್ಲಿ ಹೋದಾಗ ಇಂಗ್ಲಿಷ್ ನಲ್ಲಿ ಕೂಡ 14 ಸಾಲುಗಳಂತ ಪದ್ಯ ಬರ್ತಾವ. ಅದಕ್ಕೆ ನಾವು ಸಾನೆಟ್ ಅಂತ ಕರಿತೀವಿ. ಇಂಗ್ಲಿಷ್ ಸಾನೆಟ್ ಅಂತಲೂ ಕೂಡ ಕರಿತಾ ಇರ್ತೀವಿ. ಹಾಗಾಗಿ ನಮಗೆ ಗದ್ಯ ಮತ್ತು ಪದ್ಯಗಳನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಗದ್ಯಕ್ಕೆ ಸಾಲುಗಳ ಇತಿಮಿತಿ ಇಲ್ಲ, ಪದ್ಯಕ್ಕೆ ಸಾಲುಗಳ ಇತಿಮಿತಿ ಇದೆ. ಇದು ಫಸ್ಟ್ ಬೇಕಾಗಿತ್ತು. ಹಂಗಾರೆ ಈ ಬರೋದಾಗಿ ನಾವು ಪದ್ಯಕ್ಕೆ ಸಾಲುಗಳ ಇತಿಮಿತಿ ಇದೆ ಅಂತ ನಮಗೆ ಗೊತ್ತಾದ್ಮೇಲೆ ಪದ್ಯದ ಸಾಲುಗಳು ಎಷ್ಟಾಗದು? 3 ಸಾಲಿನ ಪದ್ಯ ಇದೆ. ಇದು ಎಷ್ಟಾಗದು? 3 ಸಾಲಿನ ಪದ್ಯ. ಇದಕ್ಕೆ ನಾವು ಷಟ್ಪದಿ ಅಂತ ಕರಿತೀವಿ. ಹಂಗಾರ 1 ಸಾಲಿದ್ರೆ ಏಕಪದಿ, 2 ಸಾಲಿದ್ರೆ ದ್ವಿಪದಿ, 3 ಸಾಲಿದ್ರೆ ತ್ರಿಪದಿ, ಹಿಂಗ 4 ಸಾಲಿದ್ರೂಪ ಅಂತಂದ್ರೆ ಅದನ್ನ ಚೌಪದಿ ಅಂತ ಕರಿತಾ ಇರ್ತೀವಿ ಅಂತಂದ್ರೆ. ಹಂಗಾರೆ ಈ ಪದ್ಯದ ಸಾಲುಗಳಲ್ಲಿ ಯಾವ ವ್ಯಾಕರಣಾಂಶ ಇರುತ್ತೆ? ಹಾಗಾದ್ರೆ ಪದ್ಯ ರಚನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಆ ಕವಿ ಯಾವ ಅಂಶಗಳನ್ನ ಇಟ್ಟುಕೊಂಡು ಪದ್ಯವನ್ನ ರಚನೆ ಮಾಡಬೇಕು ಅಂತ ತಿಳಿಸ್ಕೊಡುವಂಥದ್ದು ಯಾವುದಪ್ಪ ಅಂತಂದ್ರೆ ಛಂದಸ್ಸು ಅಂತಂದ್ರೆ. ಯಾವ್ದು ಛಂದಸ್ಸು.
ಈಗ ಛಂದಸ್ಸು ಅಂತಂದ್ರೆ ವ್ಯಾಖ್ಯಾನ ಏನು ಅಂತ ಅಂದಾಗ ಒಂದು ಪದ್ಯದ ರಚನಾ ಕ್ರಮವನ್ನ ತಿಳಿಸುವ ಶಾಸ್ತ್ರವೇ ಛಂದಸ್ಶಾಸ್ತ್ರ ಅಂತ. ಒಂದು ಪದ್ಯದ ರಚನಾ ಕ್ರಮ, ಹಾಗಾದ್ರೆ ಪದ್ಯ ಎಷ್ಟು ಸಾಲ ಇರಬೇಕು, ಹಾಗಾದ್ರೆ ಪದ್ಯದಲ್ಲಿ ಎಷ್ಟು ಲಘು ಗುರು ಗಣ ಮಾತ್ರೆಗಳು, ಆಮೇಲೆ ಏನೇನು ವ್ಯಾಕರಣ ಅಂಶಗಳು ಇರಬೇಕು ಅಂತಂದು ಅದಕ್ಕೊಂದಿಷ್ಟು ಹೇಳಿಕೊಡುವಂತಹ ವಿಚಾರ ಯಾವ್ದಪ್ಪ ಅಂತಂದ್ರೆ ಛಂದಸ್ಸು. ಹಂಗಾರೆ ಸಿಂಪಲ್ ಆಗಿ ಆನ್ಸರ್ ಗೊತ್ತಾಯ್ತು ನಿಮಗೆ. ಛಂದಸ್ಸು ಅಂತಂದ್ರೆ ಒಂದು ಪದ್ಯದ ರಚನಾ ಕ್ರಮವನ್ನ ತಿಳಿಸುವ ಶಾಸ್ತ್ರವೇ ಛಂದಸ್ಶಾಸ್ತ್ರ ಅಂತಂದ್ರು. ಹಾಗಾದ್ರೆ ಈ ಪದ್ಯದ ರಚನಾ ಕ್ರಮವನ್ನು ತಿಳಿಸ್ತಕ್ಕಂಥದ್ದು ಛಂದಸ್ಸು ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ಪದ್ಯದ ಸಾಲುಗಳಲ್ಲಿ ಯಾವ ಯಾವ ವ್ಯಾಕರಣ ಅಂಶಗಳು ಇರ್ತವೆ ಅಂತಂದ್ರೆ 4 ಅಂಶಗಳು ಇದರಲ್ಲಿ ನಿಮಗೆ ಕಂಡುಕೊಳ್ತಾ ಇದ್ದೇವೆ. ಒಂದನೇದರ ಪದ್ಯದ ಸಾಲುಗಳಲ್ಲಿ ಯತಿ ಅನ್ನೋದಿರುತ್ತೆ, ಲಯ ಅನ್ನೋದಿರುತ್ತೆ, ಪ್ರಾಸ ಅನ್ನೋದಿರುತ್ತೆ, ಇನ್ನೊಂದು ಯಾವ್ದಂದ್ರ ಗಣ ಅಂತ. ಈ 4 ಅಂಶಗಳು ಈ ಪದ್ಯದ ಸಾಲುಗಳಲ್ಲಿ ಅಡಕವಾಗಿರುತ್ತವೆ. ಗೊತ್ತಾಯ್ತು ಈಗ ನೋಡ್ರಿ, ಪದ್ಯದ ರಚನಾ ಕ್ರಮವನ್ನು ತಿಳಿಸಿಕೊಡೋದು ಛಂದಸ್ಶಾಸ್ತ್ರ. ಹಾಗಾದ್ರೆ ಈ ಪದ್ಯದ ಸಾಲುಗಳಲ್ಲಿ ಯಾವ ವ್ಯಾಕರಣಾಂಶಗಳು ಇರ್ತವೆ ಅಂತಂದ್ರೆ ಯತಿ, ಲಯ, ಪ್ರಾಸ, ಗಣ, ಈ 4 ಅಂಶಗಳು ಇರ್ತಾ ಇರ್ತವೆ. ಇದರಲ್ಲಿ ಯತಿ ಅಂತಂದ್ರೇನು, ಲಯ ಅಂದ್ರೇನು, ಪ್ರಾಸ ಅಂದ್ರೇನು, ಗಣ ಅಂತಂದ್ರೆ ಏನು, ಇದನ್ನ ತಿಳ್ಕೊಳ್ಳುವಂತ ಹೊಂಟಿವಿ ಅಂತಂದ್ರೆ ನಮಗೆ ಈಸಿಯಾಗಿ ಲಘು ಮತ್ತು ಗುರುಗಳನ್ನ ನೋಡಬಹುದು ಅಂತಂದು ಗೊತ್ತಾಗ. ಸರಿ, ಮೊದಲಿಗೆ ಯತಿ ಎಂದರೇನು ಯಾಕಂತೀರಿ? ಯತಿ ಎಂದರೇನು ಗೊತ್ತಲ್ಲ? ಸರಿ, ಒಂದು ಪದ್ಯವನ್ನ ವಾಚಿಸುವಾಗ, ಒಂದು ಪದ್ಯವನ್ನ ಹೇಳುವಾಗ ಆ ಪದ್ಯದಲ್ಲಿ ನೀವು ನೋಡಿದ್ರೆ ಎಲ್ಲಿಯೂ ಕೂಡ ಆ ಪದ್ಯದಲ್ಲಿ ಪೂರ್ಣ ವಿರಾಮ ಆಗಲಿ ಅಲ್ಪ ವಿರಾಮ ಆಗಲಿ ಯಾವುದೂ ಇರೋದಿಲ್ಲ, ಯಾವುದೂ ಇರಲ್ಲ. ಆದ್ರೆ ಆ ಪದ್ಯವನ್ನ ಹೇಳುವಂತಹ ಸಂದರ್ಭದೊಳಗ ನಮಗೆ ಅರಿವಿಲ್ಲದನೆ ನಿಂತು ಉಸಿರು ತೆಗೆದುಕೊಂಡು ಹೋಗುವಂತಹ ಸ್ಥಳ ಇದೆಯಲ್ಲ, ಅದಕ್ಕೆ ನಾವೇನು ಕರಿತೀವಿ? ಈಗ ಉದಾಹರಣೆ ಈ ಪದ್ಯವನ್ನು ಹೇಳ್ತಾ ಇರ್ತೀವಿ, 1ನೇ ಸಾಲು ಓದಿದ್ವಿ, ಹೇಳಿದ್ವಿ, 2ನೇ ಸಾಲು ಹೇಳಿ ಆದ್ಮೇಲೆ ಈ 3ನೇ ಸಾಲಿಗೆ ಬಂದಂತಹ ಸಂದರ್ಭದೊಳಗ ಇಲ್ಲೆಲ್ಲಿಯೂ ಕೂಡ ಪೂರ್ಣ ವಿರಾಮ ಅಲ್ಪ ವಿರಾಮ ಇರಲ್ಲ. ಅವಾಗ ಏನಂತಂದ್ರೆ ಹೇಳ್ತಾ ಹೇಳ್ತಾ ಇಲ್ಲಿ ಬಂದು ನಿಲ್ಲಿಸ್ತಾ ಇದ್ವಿ, ಇಲ್ಲಿ ನಿಲ್ಲಿಸಿ ಉಸಿರನ್ನೇ ಮಾಡ್ತಾರೆ ಮತ್ತೆ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತೀವಿ. ಹೀಗೆ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ ಆ ಸ್ಥಳವನ್ನ ನಾವೇನ್ ಯತಿ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಯತಿ ಅಂತಂದ್ರೆ ಒಂದು ಪದ್ಯವನ್ನ ವಾಚಿಸುವಾಗ ನಮಗೆ ಅರಿವಿಲ್ಲದನೆ ನಿಂತು ಉಸಿರು ತೆಗೆದುಕೊಂಡು ಹೋಗುವ ಆ ತಾಳವನ್ನ ಯತಿ ಎಂದು ಕರೆಯುತ್ತೇವೆ. 2ನೇ ಪಾಯಿಂಟ್ ಲಯ ಅಂತಂದ್ರೆ, ಲಯ ಅಂತಂದ್ರೆ ಒಂದು ಪದ್ಯವನ್ನ ರಾಗಬದ್ಧವಾಗಿ ಹೇಳಲು ಬರುವಂತಿದ್ದರೆ ಅದನ್ನ ಏನ್ ಕರಿತೀವಿ? ಲಯ. ಪದ್ಯವನ್ನ ರಾಗವಾಗಿ ಹೇಳಲು ಬರುವಂತಿದ್ದರೆ ಆ ಪದ್ಯವನ್ನ ಅದನ್ನ ಏನ್ ಕರಿತೀವಿ? ಲಯ ಅಂತಂದು ಕರಿತಾ ಇರ್ತೀವಿ. ನೆಕ್ಸ್ಟ್ 3ನೇ ಪಾಯಿಂಟ್ ಪ್ರಾಸ ಅಂತಂದು, ಒಂದು ವ್ಯಂಜನಾಕ್ಷರ, ಉದಾಹರಣೆಗೆ ನಿಮಗೆ ಹೇಳ್ತಾನೆ ರನ್ನ ಅಂತ ಒಂದು ಪದ ಮೊದಲು ಆರಂಭ ಆಗುತ್ತೆ. 2ನೇ ಪದ ಕನ್ನ ಅನ್ನುವಂಥ ಪದದಿಂದ ಈ ಸಾಲ ಆರಂಭ ಆಗುತ್ತೆ. 3ನೇ ಪದ ಇಲ್ಲಿ ಚಿತ್ರ ಅನ್ನುವಂಥ ಪದದಿಂದ ಆರಂಭ ಆಗುತ್ತೆ. ಇಲ್ಲಿ ಚೈತ್ರ ಅನ್ನುವಂಥ ಹೆಸರಿನಿಂದ ಇದು ಆರಂಭ ಆಗ್ತಾ ಇರುತ್ತೆ. ಒಂದು ವ್ಯಂಜನಾಕ್ಷರ ನೋಡಿ, ನ ನ ತ್ರ ತ್ರ, ಒಂದು ವ್ಯಂಜನಾಕ್ಷರ ಪದ್ಯದ ಎಲ್ಲಾ ಸಾಲುಗಳಲ್ಲಿ ಕ್ರಮವಾಗಿ ಬಂದರೆ, ಒಂದು ವ್ಯಂಜನಾಕ್ಷರ ಕ್ರಮವಾಗಿ ಬಂದರೆ ನಾವು ಅದನ್ನ ಏನ್ ಕರಿತೀವಿ? ಪ್ರಾಸ ಅಂತ ಕರಿತೀವಿ. ಪದ್ಯದ ಸಾಲುಗಳಲ್ಲಿ ಒಂದು ವ್ಯಂಜನಾಕ್ಷರ ಕ್ರಮವಾಗಿ ಎಲ್ಲಾ ಸಾಲುಗಳಲ್ಲಿ ಬರುತ್ತಿದ್ದರೆ ಅದನ್ನು ಏನ್ ಕರಿತೀವಿ? ಆ ವ್ಯಂಜನಾಕ್ಷರ ಪದ್ಯದ ಮೊದಲಿಗೆ ಬಂದಿದ್ದರೆ ಆದಿಪ್ರಾಸ. ಆದಿಪ್ರಾಸ ಅಂತಂದು. ಆ ವ್ಯಂಜನಾಕ್ಷರ ಮಧ್ಯದಲ್ಲಿ ಬಂದರೆ ಅದನ್ನೇನು ಮಧ್ಯಪ್ರಾಸ ಅಂತ ಕರಿತೀವಿ. ಆ ವ್ಯಂಜನಾಕ್ಷರ ಪದ್ಯದ ಸಾಲಗಳಲ್ಲಿ ಕೊನೆಗೆ ಬಂದಿದ್ದರೆ ಅದನ್ನ ಅಂತ್ಯಪ್ರಾಸ ಅಂತ ಕರಿತೀವಿ. ಒಂದು ವ್ಯಂಜನಾಕ್ಷರ ಪದ್ಯದ ಸಾಲಗಳಲ್ಲಿ ಕ್ರಮವಾಗಿ ಮೊದಲಿಗೆ ಬಂದಿದ್ರೆ ಆದಿಪ್ರಾಸ, ಕ್ರಮವಾಗಿ ಮಧ್ಯದಲ್ಲಿ ಬಂದಿದ್ದರೆ, ಕ್ರಮವಾಗಿ ಕೊನೆಯಲ್ಲಿ ಬಂದಿದ್ದರೆ ಅಂತ್ಯಪ್ರಾಸ ಅಂತ ಕರಿತೀವಿ. ಹಾಗಾಗಿ ಪ್ರಾಸ ಅನ್ನುವಂಥದ್ದು ಏನು ಅಂತಂದ್ರೆ ಪದ್ಯದ ಆ ಸಾಲಗಳಲ್ಲಿ ಒಂದು ವ್ಯಂಜನಾಕ್ಷರ ಕ್ರಮವಾಗಿ ಬಳಕೆ ಆಗ್ತಾ ಇತ್ತು ಅಂತಂದ್ರೆ ಓದುಗನಿಗೂ ಮತ್ತು ಕೇಳುಗನಿಗೂ ಅದೇನ್ ಮಾಡ್ತಾ ಇರೋದು ಒಂದು ಇಂಪನ್ನ ನೀಡ್ತಾ ಇರುತ್ತೆ.
ಹಾಗಾದ್ರೆ ಆ ಕೇಳುವಂತಹ ವ್ಯಕ್ತಿಯನ್ನ ತನ್ನ ಎಡೆಗೆ ಸೆಳೆದುಕೊಳ್ಳುವಂತಹ ಶಕ್ತಿ ಯಾರಿಗಿರುತ್ತಪ್ಪ ಅಂತಂದ್ರೆ ಪ್ರಾಸದಲ್ಲಿರುತ್ತೆ ಅಂತಂದು. ಇದರ ಕುರಿತೆ ಕವಿ ಸರ್ವಜ್ಞ ಒಂದು ಮಾತನ್ನು ಹೇಳ್ತಾನೆ, ಪ್ರಾಸವಿಲ್ಲದ ಪದವ ತಾಸು ಹಾಡಿದಡೆಯದು ಅಂತ. ಹಂಗಾರೆ ಆ ಪದ್ಯದಲ್ಲಿ ಪ್ರಾಸನೇ ಬಳಕೆ ಆಗಿಲ್ಲ ಅಂತಂದ್ರೆ ಆ ಪದ್ಯವನ್ನ ಎಷ್ಟು ಹೊತ್ತು ಹೇಳಿದ್ರು ಕೂಡ ಕೇಳುವುದಕ್ಕೆ ಏನಾಗಿರಲಿಲ್ಲ, ಇಂಪಾಗಿರಲಿಲ್ಲ. ಅದು ಕೇಳುಗನನ್ನ ಇಂಪು ಮಾಡೋದಿಲ್ಲ ಅಂತಂದು ನಾವು ಕವಿ ಸರ್ವಜ್ಞದಲ್ಲಿ ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ಪಾಯಿಂಟ್ ನಮ್ದು ಯಾವುದು ಅಂತಂದ್ರೆ ಈಗ ಗಣ. ಯಾವ್ದಾರ ಗಣ ಅಂತಂದ್ರೆ ಏನು? ಸಾಮಾನ್ಯವಾಗಿ ಎಲ್ಲರೂ ಕೂಡ ಜನವರಿ 26 ಬಂತು ಅಂತಂದ್ರೆ ಅವತ್ತೊಂದು ಉತ್ಸವವನ್ನು ಆಚರಣೆ ಮಾಡ್ತೇವೆ, ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ. ಗಣ ಅಂತಂದ್ರೆ ಏನು? ಸಾಮಾನ್ಯ ಅರ್ಥದಲ್ಲಿ ಗಣ ಅಂತಂದ್ರೆ ಸಮೂಹ ಅಂತಂದು ಅಥವಾ ಗುಂಪು ಅಂತ ಅರ್ಥ. ಸಮೂಹ ಅಥವಾ ಗುಂಪು. ವ್ಯಾಕರಣಕ್ಕೆ ಬಂದಾಗ ನಮ್ಮ ಕನ್ನಡ ವ್ಯಾಕರಣದಲ್ಲಿ ಗಣ ಅಂತಂದ್ರೆ ಅಕ್ಷರಗಳ ಗುಂಪು ಅಂತಂದು. ಏನಗರ ಅಕ್ಷರಗಳ ಗುಂಪು. ಮೂರು ಅಕ್ಷರಗಳಿಗೆ ಒಂದೊಂದು ಗಣವನ್ನಾಗಿ ವಿಂಗಡಿಸುವುದೇ ಅಕ್ಷರಗಣ. ಅದಕ್ಕೆ ಗಣ ಅಂದ್ರೆ ಸಿಂಪಲ್ ವಿಷಯ, ಅಕ್ಷರಗಳ ಸಮೂಹ ಅಥವಾ ಅಕ್ಷರಗಳ ಗುಂಪಿಗೆ ಗಣ ಎಂದು ಕರೆಯುತ್ತೇವೆ. ಗೊತ್ತಾಯ್ತು ನನಗೆ? ಸರಿ. ಈ ಗಣದಲ್ಲಿ ಯಾವುದ್ರಲ್ಲಿ ಗಣದಲ್ಲಿ ನಮಗೆ ಎಷ್ಟು ವಿಧಗಳನ್ನ ಕಾಣ್ತಾವಪ್ಪ ಅಂತಂದ್ರಾಗ 3 ವಿಧಗಳನ್ನ ಕಾಣ್ತಾ ಇದ್ದೀವಿ. ಯಾವುದ್ರಲ್ಲಿ? ಗಣದಲ್ಲಿ. ಒಂದನೇದು ಯಾವ್ದು ಗಣ? ಅಕ್ಷರಗಣ. ಎರಡನೇದಾದ ಮಾತ್ರಾಗಣ. ಮೂರನೇದಾದ ಅಂಶಗಣ ಅಂತ. ಅಕ್ಷರಗಣ, ಮಾತ್ರಾಗಣ, ಅಂಶಗಣ. ಗಣದಲ್ಲಿ ಎಷ್ಟು ವಿಧಗಳಂದ್ರ 3. ಗಣ ಅಂತಂದ್ರೆ ಅಕ್ಷರಗಳ ಗುಂಪಿಗೆ ಗಣ ಎಂದು ಕರೆಯುತ್ತೇವೆ. ಇದರಲ್ಲಿ 3 ವಿಧಗಳು: ಅಕ್ಷರಗಣ, ಮಾತ್ರಾಗಣ, ಅಂಶಗಣ. ಅಕ್ಷರಗಣ ಅಂದ್ರೆ ಏನು ಅಂತ ಪ್ರಶ್ನೆ ಹಾಕೊಂಡಾಗ 3 ಅಕ್ಷರಗಳಿವೆ. ಎಷ್ಟು ಗಣ? 3 ಅಕ್ಷರಗಳಿವೆ. ಒಂದೊಂದು ಗಣವನ್ನಾಗಿ ವಿಂಗಡಿಸುವುದೇ ಅಕ್ಷರಗಣ. ಈ ಅಕ್ಷರಗಣದಲ್ಲಿ ಅಕ್ಷರ ಮುಖ್ಯನೇ ವಿನಃ ಮಾತ್ರೆಗಳು ಮುಖ್ಯ ಅಲ್ಲ. ಉದಾಹರಣೆ ಹೇಳ್ತಾನಪ್ಪ ನೀವು. ಹೆಂಗ ಅಂತಂದ್ರೆ ಕನ್ನಡ ಅನ್ನುವಂಥದ್ದು ಎಷ್ಟು ಅಕ್ಷರ ನಮ್ಮಲ್ಲಿ? 3 ಅಕ್ಷರ. ಎಷ್ಟು ನಮ್ಮಲ್ಲಿ ಮಾತ್ರೆಗಳ ಸಂಖ್ಯೆ 4. ಪದ ಇಲ್ಲಿ ಕನಕ ಅಂತ ಇದೆ, ಇದರಲ್ಲಿ ಮಾತ್ರೆಗಳ ಸಂಖ್ಯೆ ಎಷ್ಟುಗರ? 3. ಇಲ್ಲಿ 4, ಇಲ್ಲಿ 3. ಇಲ್ಲಿ ಶಾಸ್ತ್ರ ಅಂತ ಇದೆ, ಶಾಸ್ತ್ರವು ಅಂತ ಇದೆ. ಇಲ್ಲಿ 5 ಮಾತ್ರೆಗಳು, 2, 2, 1, 5 ಮಾತ್ರೆ. ನಮಗೆ ಮಾತ್ರೆಗಳು ಇಲ್ಲಿ ಮುಖ್ಯ ಅಲ್ಲ. ಏನ್ ಮುಖ್ಯ ಅದರಲ್ಲಿ? ಅಕ್ಷರಗಳು ಮುಖ್ಯ. ಅಕ್ಷರಗಣದಲ್ಲಿ ಅದಕ್ಕೆ ಹೇಳೋದು ಅಕ್ಷರಗಣ ಅಂತಂದ್ರೆ 3 ಅಕ್ಷರಗಳಿಗೆ ಒಂದೊಂದು ಗಣವನ್ನಾಗಿ ವಿಂಗಡಿಸೋದು. ಈಗ ಗೆರೆ ಹಾಕ್ತಾರಲ್ಲ ಇದನ್ನ ನಾವೇನು ಹೇಳ್ತಂದ್ರ ಗಣ. ಇದು ಗಣ ತೆಗಿತೀವಿ. ಗಡ್ಡ 3 ಅಕ್ಷರ ಹಾಕ್ತೀವಿ, ಒಂದು ಗಿರಿ ಹಾಕ್ತೇವೆ, ಗಣ. 3 ಅಕ್ಷರ ಹಾಕ್ತೇವೆ, ಗಣ. 3 ಅಕ್ಷರ ಗಿರಿ ಹಾಕ್ತೇವೆ, ಗಣ. ಇದಕ್ಕೆ ನಾವು ಗಣ ಅಂತ ಕರಿತಿದ್ದೀವಿ. ಈ ಅಕ್ಷರಗಣದಲ್ಲಿ ಅಕ್ಷರಗಳ ಮುಖ್ಯನೇ ವಿನಃ ಮಾತ್ರೆಗಳು ಮುಖ್ಯ ಅಲ್ಲ. ಇದರ ಅಪೋಸಿಟ್ ಯಾವುದು ಅಂತಂದ್ರೆ ಮಾತ್ರೆಗಣ. ಇಲ್ಲಿ ಮಾತ್ರೆಗಳ ಆಧಾರದ ಮೇಲೆ ವಿಂಗಡಣೆ ಮಾಡ್ತಾ ಇರ್ತೀವಿ. ಮಾತ್ರೆಗಳ ಆಧಾರದ ಮೇಲೆ ವಿಂಗಡಣೆ. ಎಷ್ಟು ಮಾತ್ರೆಗಳ? 3 ಮಾತ್ರೆ ಮಾಡ್ತೇವೆ, 4 ಮಾತ್ರೆ ಮಾಡ್ತೇವೆ, 5 ಮಾತ್ರೆ ಮಾಡ್ತೇವೆ. 3 ಮಾತ್ರೆ, 4 ಮಾತ್ರೆ, 5 ಮಾತ್ರೆ. ಇಲ್ಲಿ ಅಕ್ಷರಗಳು ಮುಖ್ಯ ಅಲ್ಲ. ಯಾವ್ದು ಮುಖ್ಯ ಅಂದ್ರೆ ಮಾತ್ರೆಗಳು ಮುಖ್ಯ. ಈ ಉದಾಹರಣೆ 3 ಮಾತ್ರೆ ತೆಗೆದುಕೊಂಡಾಗ ನಾನು ಇಷ್ಟ ಹೇಳ್ತೇನಪ್ಪ, ರನ್ನ 2 ಅಕ್ಷರಕ್ಕೆ 3 ಮಾತ್ರೆ. ಅದು 2 ಅಕ್ಷರಕ್ಕೆ 3 ಮಾತ್ರೆ. ಇಲ್ಲಿ ಏನು ಮುಖ್ಯ ಅಂದ್ರೆ ಮಾತ್ರೆಗಳ ಮುಖ್ಯ. ಇಲ್ಲಿ ಮೇಲ್ಗಡೆ ನಗರಲ್ಲಿ ಅಕ್ಷರಗಳ ಮುಖ್ಯ. ಇಲ್ಲಿ ಅಕ್ಷರಗಳ ಮುಖ್ಯ ವಿನಃ ಮಾತ್ರೆ ಮುಖ್ಯ ಅಲ್ಲ. ಇಲ್ಲಿ ಅಕ್ಷರಗಳ ಮುಖ್ಯ ಅಲ್ಲ, ಯಾವ್ದು ಮುಖ್ಯ ಅಂದ್ರೆ ಮಾತ್ರೆ. ಹಾಗಾಗಿ ಈಗ ಇನ್ನೊಂದಿದೆ, ಕನಕ ಅಂತ ಇದೆ, ಕನ್ನಡ ಅಂತ ಇದೆ. ಕನ್ನಡ ಅಂತಂದ್ರೆ 4 ಮಾತ್ರೆ. 3 ಮಾತ್ರೆಗೆ ಈ ಉದಾಹರಣೆ, 4 ಮಾತ್ರೆಗೆ ಈ ಉದಾಹರಣೆ. ಇನ್ನು 5 ಮಾತ್ರೆ ಉದಾಹರಣೆ ಕೊಡ್ರಿ. 5 ಮಾತ್ರೆಗೆ ನೋಡೋಣ, ನಾನೇ ಬರ್ತೀನಿ. ಕನಕಾಂಬರಿ ಅಂತ ಇದೆ, ಹೆಸರು ಕೇಳಿದ್ರೆ ನೋಡೋಣ. ನೋಡ್ಬೋದಂಗ್ರ ಎಷ್ಟು ಅದರಲ್ಲಿ? 5 ಅಲ್ವಾ? 6 ಮಾತ್ರೆ ಅದು. ಹಂಗಾರೆ ನಮಗೆ 5 ಮಾತ್ರೆ ಬೇಕಲ್ಲ.
ಮತ್ತೆ ಹೇಳ್ತೀರಿ ಮತ್ತೆ ಹೇಳ್ತೀರಿ ಮತ್ತೆ ಹೇಳ್ತೀರಿ ಯಾವ್ದು ಬಿದರ ಕೆರೆ ಅಂತಂದು ಹೌದಾ ಬಿದರ ಕೆರೆ 1 2 3 4 5 ಮಾತ್ರ ಗಣ ಹಾಗಾದ್ರೆ ಇಲ್ಲಿ ಅಕ್ಷರಗಳ 5 ಅಕ್ಷರ ಅದಾವು ಮಾತ್ರೆಗಳು 5 ಅದಾವು ಇಲ್ಲಿ 2 ಅಕ್ಷರ ಅದಾವು ಮಾತ್ರೆ 3 ಅದಾವು ಇಲ್ಲಿ 3 ಅಕ್ಷರದ ಮಾತ್ರೆಗಳ ಸಂಖ್ಯೆ 4 ಹಾಗಾಗಿ ಮಾತ್ರಾಗಣದಲ್ಲಿ ಮಾತ್ರೆ ಮುಖ್ಯನೇ ವಿನಃ ಏನ್ ಮುಖ್ಯ ಅಲ್ಲ ಮರಲೇ ಅಕ್ಷರ ಮುಖ್ಯ ಅಲ್ಲ ಇಲ್ಲಿ ಬಂದಾಗ ಇಲ್ಲಿ ಅಕ್ಷರ ಮುಖ್ಯನೇ ವಿನಃ ಮಾತ್ರೆಗಳ ಮುಖ್ಯ ಅಲ್ಲ ಈ ಅಕ್ಷರಗಳಲ್ಲಿ ಎಷ್ಟು ಪ್ರಕಾರಗಳಪ್ಪ ಅಂತಂದ್ರೆ 8 ಪ್ರಕಾರಗಳನ್ನು ನೋಡ್ತಾ ಇದ್ದೀವಿ ಹೇಳ್ತೇನೆ ಮಾತ್ರಾಗಣಕ್ಕೊಂದಲೇ 3 ಪ್ರಕಾರ ಅವೇ 3 ಪ್ರಕಾರಗಳ 3 ಮಾತ್ರೆಯ ಗಣ 4 ಮಾತ್ರೆಯ ಗಣ 5 ಮಾತ್ರೆಯ ಗಣ ಅಂಶಗಣಕ್ಕೆ ಬಂದಾಗ ಇದರಲ್ಲಿ 3 ಪ್ರಕಾರಗಳನ್ನ ನೋಡ್ತಾ ಇದ್ದೀವಿ ನಮ್ಮ ಹೈಸ್ಕೂಲ್ ಹಂತಕ್ಕೆ ನಿಮಗೆ ಅಂಶಗಣ ಅಂತಂದ್ರೆ ಏನೋ ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಬಟ್ ತಿಳ್ಕೊಂಡಿರ್ರಿ ಇದನ್ನ ನೀವು ತಿಳ್ಕೊಂಡ್ರಿ ಯಾಕೆ ಏನು ಹೇಳ್ತೀನಿ ಈಗ ಅಂಶಗಣ ಅಂತಂದ್ರೆ ಏನು ಅಂತಂದ್ರೆ ಅಂಶ ಅಂದ್ರೆ ಭಾಗ ಅಂತ ಅರ್ಥ ಅಂಶ ಅಂತಂದ್ರೆ ಭಾಗ ಉದಾಹರಣೆ ನಿಮ್ಮ ಯಾವ್ದಾದ್ರು ಒಂದು ಪದ್ಯ ಈಗ ನಾನು ನಿಮ್ಗೆ ಹೇಳ್ತೇನೆ ಯಾವ್ದು ಅಂತಂದ್ರೆ ಆ ರವಮಂ ನಿರ್ಜಿತ ಘನರವಮಂ ಅನ್ನುವಂಥ ಒಂದು ಪದ್ಯ ಬರ್ತಕ್ಕಂಥ ಗಂಟೆ ನಾನಿಲ್ಲಿ ಪ್ರಸ್ತಾರ ಹಾಕೋತೀವಿ ಹಾಕಿದ್ದೇನೆ ಮೊದಲಿಗೆ ಒಂದು ಗುರುವಿನಿಂದ ಕೂಡಿತ್ತು ಅಂತಂದ್ರೆ ಮೊದಲಿಗೆ ಒಂದು ಗುರುವಿನಿಂದ ಕೂಡಿದ್ದರೆ ಒಂದು ಅಂಶ ನಂತರದ ಅಕ್ಷರಗಳು ಪ್ರತಿ ಒಂದೊಂದು ಅಕ್ಷರವನ್ನು ಕೂಡ ಒಂದೊಂದು ಅಂಶವಾಗಿ ಪರಿಗಣಿಸ್ತೇವೆ ಆ ಮುಂದೆ ಲಘುನರ ಬರಲೇ ಗುರುವರ ಬರಲೇ ನಮಗೆ ಬೇಕಾಗಿಲ್ಲ ಮೊದಲಿಗೆ ಒಂದು ಗುರು ಇತ್ತು ಅಂತಂದ್ರೆ ಸಾಕು ಒಂದು ಅಂಶ ಮುಂದಿನ ಅಕ್ಷರಗಳೆಲ್ಲವೂ ಕೂಡ ಒಂದೊಂದು ಅಂಶ ಅಂತದ್ದು ಅಥವಾ ಮೊದಲಿಗೆ ಗುರು ಬಾರದನೆ ಇಲ್ಲಿ ಇತ್ತಪ್ಪ ಯಾವುದು ರತನ ಅಂತ ತಿಳ್ಕೊಂಡ್ರೆ ಹೀಗಿದ್ದಾಗ 3 ಲಘುವಾಗಿರ್ತಾವೆ ಮೊದಲಿಗೆ ಒಂದು ಗುರು ಬಂದಾಗ ಒಂದು ಅಂಶ ನಂತರ ಒಂದು ಅಕ್ಷರ ಒಂದು ಅಂಶ ಒಂದ್ ವೇಳೆ ಗುರು ಬಂದಿಲ್ಲ ಅಂತಂದ್ರೆ 2 ಲಘುಗಳನ್ನ ಸೇರಿಸಿ ಒಂದು ಅಂಶ ನಂತರ ಪ್ರತಿಯೊಂದು ಅಕ್ಷರ ಕೂಡ ಒಂದು ಅಂಶ ಅಂತ ಹೇಳ್ಕೊಳ್ತೀವಿ ಇದರಲ್ಲಿ ಎಷ್ಟು ವಿಧಗಳು ಅಂತಂದ್ರೆ 3 ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಅಂತ ಇದರ 3 ಪ್ರಕಾರಗಳನ್ನ ನೋಡ್ತಿದ್ದೀವಿ ಮತ್ತೆ ಆ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣಗಳಲ್ಲಿ ಕೂಡ ಮತ್ತೆ ಪ್ರಕಾರಗಳನ್ನು ನೋಡ್ತಾ ಹೋದಾಗ ಜಾಸ್ತಿ ನಮಗೆ ಸಿಗ್ತಾ ಇದ್ದವು ಹಾಗಾಗಿ ನಮಗೆ ಅದು ಇಲ್ಲದೆ ಇರೋ ಕಾರಣಕ್ಕಾಗಿ ಅಟ್ಲೀಸ್ಟ್ ನಿಮಗೆ ಗಣದಲ್ಲಿ 3 ವಿಧಗಳು ಬರ್ತಿರ್ಲಿ ಒಂದು ಅಕ್ಷರಗಣ ಇನ್ನೊಂದು ಮಾತ್ರಾಗಣ ಆಮೇಲೆ ಅಂಶಗಣ ಬರ್ಕೊಳ್ತೀನಿ ಬೇರೆ ಟೈಟಲ್ ಛಂದಸ್ಸು ಅಂತ ಹಾಕೋಣ ಬರ್ಕೊಂಡ್ರೆ ವ್ಯಾಖ್ಯಾನ ಹಾಕ್ತೀನಿ ನೀಟಾಗಿ ಬರ್ಕೊಂಡು ಹೋಗೋದು ಛಂದಸ್ಸು ಬರೆದರೆ ಪದ್ಯದ ರಚನಾಕ್ರಮವನ್ನು ಪದ್ಯದ ರಚನಾಕ್ರಮವನ್ನು ತಿಳಿಸುವ ಶಾಸ್ತ್ರವೇ ಛಂದಸ್ಶಾಸ್ತ್ರ ಎನ್ನುವರು ಪದ್ಯದ ರಚನಾಕ್ರಮವನ್ನು ತಿಳಿಸುವ ಶಾಸ್ತ್ರವೇ ಛಂದಸ್ಶಾಸ್ತ್ರ ಎನ್ನುವರು ಆಯ್ತಾ ಸರಿ ನೆಕ್ಸ್ಟ್ ಸ್ಟಾರ್ ಬರ್ರಿ ಪದ್ಯವು ಸಾಲುಗಳಿಂದ ಕೂಡಿರುತ್ತವೆ ಪದ್ಯವು ಸಾಲುಗಳಿಂದ ಕೂಡಿರುತ್ತವೆ ಪದ್ಯದ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾರೆ ಪದ್ಯದ ಸಾಲುಗಳೆಂದರೆ ಪದ್ಯದ ಸಾಲುಗಳೆಂದರೆ ಹಿಂಗ ಒಂದು ಸಾಲಿನ ಪದ್ಯ ಮುಂದೆ ಡ್ಯಾಶ್ ಹಾಕಿ
ಏಕಪದಿ. ಒಂದು ಸಾಲಿನ ಪದ್ಯ ಏಕಪದಿ. ನೆಕ್ಸ್ಟ್ ಕೆಳಗಡೆ ಸ್ಟಾರ್ ಹಾಕೊಂಡ್ರೆ ಎರಡು ಸಾಲಿನ ಪದ್ಯ ದ್ವಿಪದಿ. ಎರಡು ಸಾಲಿನ ಪದ್ಯ ಡ್ಯಾಶ್ ಹಾಕ್ರೆ ದ್ವಿಪದಿ. ಮೂರು ಸಾಲಿನ ಪದ್ಯ ತ್ರಿಪದಿ. ಸ್ಟಾರ್ ಮಾರ್ಕ್ ಹಾಕ್ರಿ. ಮೂರು ಸಾಲಿನ ಪದ್ಯ ಒಂಚೂರು ಡ್ಯಾಶ್ ಕೊಡ್ರಿ, ಅದಕ್ಕೆ ತ್ರಿಪದಿ ಅಂತ ಬರ್ಕೊಡ್ರಿ. ನೆಕ್ಸ್ಟ್ ನಾಲ್ಕು ಸಾಲಿನ ಪದ್ಯ ಚೌಪದಿ ಅಥವಾ ಗೊತ್ತಿರ್ಬೇಕಾರೆ ಚೌಪದಿ ಅಥವಾ ಕಂದ ಪದ್ಯ. ನೆಕ್ಸ್ಟ್ ಆರು ಸಾಲಿನ ಪದ್ಯ ಆರು ಸಾಲಿನ ಪದ್ಯ ಷಟ್ಪದಿ. ಆರು ಸಾಲಿನ ಪದ್ಯ ಷಟ್ಪದಿ. ಆಯ್ತಾ? ಆಯ್ತಾ? ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಪದ್ಯದ ಸಾಲುಗಳಲ್ಲಿ ಯತಿ ಒಂದನೇದು. ಪದ್ಯದ ಸಾಲುಗಳಲ್ಲಿ ಒಂದು ಯತಿ. ನೆಕ್ಸ್ಟ್ 1 by 1 ಎರಡನೇದು, ಅಥವಾ ಕಂಟಿನ್ಯೂ ಮಾಡಿ. ಎರಡನೇದು ಲಯ. ಮೂರನೇದು ಪ್ರಾಸ. ನಾಲ್ಕನೇದು ಗಣ. ಪದ್ಯದ ಸಾಲುಗಳಲ್ಲಿ ಒಂದನೇದು ಯತಿ, ಎರಡು ಲಯ, ಮೂರು ಪ್ರಾಸ, ನಾಲ್ಕು ಗಣ. ಈ ವ್ಯಾಕರಣಾಂಶಗಳು ಬರುತ್ತವೆ. ಈ ವ್ಯಾಕರಣಾಂಶಗಳು ಬರುತ್ತವೆ. ಆಯ್ತಾ? ವ್ಯಾಕರಣಾಂಶಗಳು ಬರುತ್ತವೆ. ಇದರಲ್ಲಿ ಒಂದನ್ನು ಕೆಳ ಬರ್ಕೊಂಡು ಸ್ಟಾರ್ ಬರ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಯತಿ ಅಂತ ಬರ್ಕೊಂಡು ಈ ರೀತಿ ಬರ್ಕೊಂಡು. ಆಯ್ತಾ? ಪದ್ಯವನ್ನು ವಾಚಿಸುವಾಗ ವಾಚಿಸುವಂತಂದ್ರೇನು? ಹೇಳುವಾಗ. ಪದ್ಯವನ್ನು ವಾಚಿಸುವಾಗ ನಮಗೆ ಅರಿವಿಲ್ಲದೆ ನಿಂತು ಉಸಿರು ತೆಗೆದುಕೊಳ್ಳುವ ಸ್ಥಳವನ್ನು ನಮಗೆ ಅರಿವಿಲ್ಲದೆ ನಿಂತು ಉಸಿರು ತೆಗೆದುಕೊಳ್ಳುವ ಸ್ಥಳವನ್ನು ಯತಿ ಎಂದು ಕರೆಯುವರು. ಯತಿ ಎಂದು ಕರೆಯುವರು. ನೆಕ್ಸ್ಟ್ ಈಗ ಎರಡನೇ ಬರ್ಕೊಳ್ರಿ, ಲಯ. ಎರಡನೇ ಪಾಯಿಂಟ್ ಲಯ. ಪದ್ಯವನ್ನು ರಾಗವಾಗಿ ಹಾಡಲು ಬರುವಂತಿದ್ದರೆ
ಪದ್ಯವನ್ನು ರಾಗವಾಗಿ ಹಾಡಲು ಬರುವಂತಿದ್ದರೆ ಅದನ್ನು ಲಯ ಎನ್ನುವರು. ಅದನ್ನು ಲಯ ಎನ್ನುವರು. ನೆಕ್ಸ್ಟ್ ಪಾಯಿಂಟ್ ಯಾವ್ದೀಗ? ಪ್ರಾಸ ಅಂತ ಬರ್ಕೊಳ್ಳಿ. ಹೇಳ ಬಾಯ್ಸ್ ಬರ್ಕೊಂಡ್ರಪ್ಪ ಇವ ಬರ್ಕೊಡ. ಒಂದು ವ್ಯಂಜನಾಕ್ಷರ ಪದ್ಯದ ಎಲ್ಲಾ ಸಾಲುಗಳಲ್ಲಿ ಪದ್ಯದ ಎಲ್ಲಾ ಸಾಲುಗಳಲ್ಲಿ ಕ್ರಮವಾಗಿ ಬರುತ್ತಿದ್ದರೆ ಅದನ್ನು ಪ್ರಾಸ ಎಂದು ಕರೆಯುವರು. ಅದನ್ನು ಪ್ರಾಸ ಎಂದು ಕರೆಯುವರು. ಇನ್ನೇನು ಹೇಳ್ಬೇಕಾ? ಪ್ರಾಸ ಎಂದು ಕರೆಯುವರು. ಪ್ರಾಸದ ವಿಧಗಳು. ಒಂದು ಆದಿಪ್ರಾಸ. ಆದಿಪ್ರಾಸ ಅಂತ ಅಂತಂದ ಒಂದು ವ್ಯಂಜನಾಕ್ಷರ ಕ್ರಮವಾಗಿ ಪದ್ಯದ ಸಾಲುಗಳಲ್ಲಿ ಮೊದಲಿಗೆ ಬಂದರೆ ಆದಿಪ್ರಾಸ. ಎರಡನೇ ಮಧ್ಯಪ್ರಾಸ. ಒಂದು ವ್ಯಂಜನಾಕ್ಷರ ಪದ್ಯದ ಸಾಲುಗಳಲ್ಲಿ ಕ್ರಮವಾಗಿ ಮಧ್ಯದಲ್ಲಿ ಬಂದರೆ ಅದುವೇ ಮಧ್ಯಪ್ರಾಸ. ಲಾಸ್ಟ್ ಕೊನೆಯದು ಯಾವುದು? ಅಂತ್ಯಪ್ರಾಸ. ಒಂದು ವ್ಯಂಜನಾಕ್ಷರ ಕ್ರಮವಾಗಿ ಅಂತ್ಯಪ್ರಾಸ ಅಂತ ಬರ್ಕೊಡ್ರಿ. ಒಂದು ವ್ಯಂಜನಾಕ್ಷರ ಕ್ರಮವಾಗಿ ಪದ್ಯದ ಸಾಲುಗಳಲ್ಲಿ ಕೊನೆಯಲ್ಲಿ ಬಂದರೆ ಅದುವೇ ಅಂತ್ಯಪ್ರಾಸ. ಆಯ್ತಾ? ಈಗ ಯಾವ್ದು ನೋಡ್ಕೊಂಡೀಗ? ಗಣ. ನಾಲ್ಕನೇದು ಗಣ. ಅಲ್ಲ, ಗಣ ಎಂದರೆ ಸಮೂಹ ಅಥವಾ ಗುಂಪು ಎಂದರ್ಥ. ಗಣ ಎಂದರೆ ಸಮೂಹ ಅಥವಾ ಗುಂಪು ಎಂದರ್ಥ. ಹೌದಾ?
ಸ್ಟಾರ್ಟ್ ಮಾಡ್ಕೊಂಡು ಬರ್ಕೊಳ್ರಿ. ಗಣ ಎಂದರೆ ಏನು ಅಂತಂದ್ರೆ ಹೇಳಲಾರ ಅಕ್ಷರಗಳ ಸಮೂಹವನ್ನು ಅಥವಾ ಅಕ್ಷರಗಳ ಗುಂಪನ್ನು ಗಣ ಎಂದು ಕರೆಯುತ್ತೇವೆ. ಗಣ ಎಂದು ಕರೆಯುತ್ತೇವೆ. ವಿಧಗಳು: 1 ಅಕ್ಷರಗಣ. 2 ಮಾತ್ರಗಣ. 3 ಅಂಶಗಣ. ಅಕ್ಷರಗಣ, ಮಾತ್ರಗಣ, ಅಂಶಗಣ. ಅದರಲ್ಲಿ ಒಂದನ್ನ ತಿಳ್ಕೊಳ್ರಿ. ಯಾವ್ದ್ರಿಗೆ ಅಕ್ಷರಗಣ ಅಂತಂದ ಬರ್ಕೊಡ್ರಿ. ಇದು ಬರ್ಕೊಂಡು ಇಲ್ಲಿ ಇಟ್ಕೊಂಡ್ಮೇಲೆ ವ್ಯಾಖ್ಯಾನ ಬರ್ಕೊಳ್ಳಿ. 3 ಅಕ್ಷರಗಳಿಗೆ 3 ಅಕ್ಷರಗಳಿಗೆ ಒಂದೊಂದು ಗಣವನ್ನಾಗಿ ವಿಂಗಡಿಸುವುದೇ 3 ಅಕ್ಷರಗಳಿಗೆ ಒಂದೊಂದು ಗಣವನ್ನಾಗಿ 3 ಅಕ್ಷರಗಳಿಗೆ ಒಂದೊಂದು ಗಣವನ್ನಾಗಿ ವಿಂಗಡಿಸುವುದೇ ಅಕ್ಷರಗಣ. ಅರ್ಥ ಆಯ್ತು? ಎಷ್ಟರ 3 ಅಕ್ಷರ. 3 ಅಕ್ಷರಗಳಿಗೆ ಒಂದೊಂದು ಗಣವನ್ನಾಗಿ ವಿಂಗಡಿಸುವುದೇ ಅಕ್ಷರಗಣ. ಅಕ್ಷರಗಣದ ವಿಧಗಳು. ಅಕ್ಷರಗಣದಲ್ಲಿ ಎಷ್ಟು ವಿಧಗಳಿದ್ದಾವೆ ಅಂತಂದ್ರೆ 8 ವಿಧಗಳಿವೆ. ಅಕ್ಷರಗಣದಲ್ಲಿ 8 ವಿಧಗಳಿವೆ. ಆ ವಿಧಗಳು ಯಾವುವು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆಮೇಲೆ ನೀವು ಬರ್ಕೊಳ್ಳಿ. ಅರ್ಥ ಇಷ್ಟದ ಬರ್ಕೊಳ್ಳಿ. ಅಕ್ಷರಗಣ ಅಂತ ಬಂದ್ರೆ ಈಗ 3 ಅಕ್ಷರಗಳಿಗೆ ಒಂದೊಂದು ಗಣವನ್ನಾಗಿ ವಿಂಗಡಿಸುವುದೇ ಅಕ್ಷರಗಣ. ಅದರ ವಿಧಗಳು ಎಷ್ಟಂದ್ರೆ 8 ಯಾವುವು ಅನ್ನೋದನ್ನ ಬರ್ಕೊಂಡ್ಕೊಳ್ರಿ. ಫಸ್ಟ್ ನೋಡ್ಕೊಳ್ರಿ, ಅರ್ಥ ಆದ್ಮೇಲೆ ಬರ್ಕೊಳ್ಳಿ. ಸರಿಗ ಮೊದಲಿಗೆ ನಾನು ಇದಕ್ಕೆ ಸಂಬಂಧಪಟ್ಟಂತ ಒಂದು ಸೂತ್ರವನ್ನ ಇದು ಬಿಡ್ತೇನೆ. ಈಗ ಯಾವ್ದು ಸಂಬಂಧಪಟ್ಟಾಗ ಅಕ್ಷರಗಳಲ್ಲಿ 8 ಪ್ರಕಾರಗಳಿವೆ ಅಂತ ಒಂದು ಸೂತ್ರ. ಯಾವುದು ಅಂತಂದ್ರೆ ನೋಡ್ತಾರೆ. ಯಮಕರಾಜ ಬಾಣಸಲಗಂ ಎನ್ನುವಂತಹ ಒಂದು ಸೂತ್ರ ಇದೆ. ಈ ಸೂತ್ರ ಬಂದಿತ್ತು ಅಂತಂದ್ರೆ ಇದರಲ್ಲಿ ಬರುವಂತ 8 ಪ್ರಕಾರಗಳ ಹೆಸರುಗಳನ್ನು ನಾವು ನೆನಪಿಟ್ಕೊಬಹುದು. ತಿಳಿಸ್ಕೊಳ್ರಿ. ಅಕ್ಷರಗಣದಲ್ಲಿ ಎಷ್ಟು ಪ್ರಕಾರಗಳ? 8. ಆ 8 ಪ್ರಕಾರಗಳು ಯಾವುವು ಅಂತ ನೆನಪಿಟ್ಕೊಬೇಕು ಅಂತಂದ್ರೆ ಒಂದು ಅತ್ಯಂತ ಸರಳ ಸೂತ್ರ ಯಾವ್ದಾರ ಇದು ಯಮಕರಾಜ ಬಾಣಸಲಗಂ. ಹಾಗಾದ್ರೆ ಸೌಂಡ್ ಹಂಗಿದ್ಮೇಲೆ ನಾನು ಹೇಳಿದ ನಿಮಗೆ 8 ಪ್ರಕಾರಗಳು ಅಂತಂದ್ರೆ 1 2 3 4 5 6 7 8 9 10. ಲಾಸ್ಟ್ 2 ಬಿಟ್ಟೇ ಬರ್ತೀವಿ. ಒಂದು ಲ ಮತ್ತು ಗ ಅಂದ್ರೆ ಲಘು ಮತ್ತು ಗುರು ಅಂತ. ಲಘು ಮತ್ತು ಗುರು ಬಿಟ್ರೆ ಇನ್ನೆಷ್ಟು ಅಂದ್ರೆ 8. ಹೆಂಗೆ? ಮೊದಲಿಗೆ ಶೋಭಾ, ನಾನು ನಿನಗೆ ಅಕ್ಷರಗಣ ಅಂತಂದ್ರೆ ಏನ್ ಬರ್ತೀನಿ ಹೇಳ? 3 ಅಕ್ಷರಗಳಿಗೆ ಒಂದೊಂದು ಸಿಂಪಲ್ ಆಗಿ ಗೊತ್ತಾಗ. ಈಗ 3 ಅಕ್ಷರಗಳಿಗೆ ಒಂದು ತಿಳಿದ ನನಗೆ ಯಾವುದು? 1 ಏದಿಂದ ಇಲ್ಲಿವರೆಗೆ 3 ಅಕ್ಷರ. ಹೌದಾ? ಹಾಗಿದ್ದರೆ ಇದಕ್ಕೆ ನಾನು ಏನ್ ಹೆಸರು ಕೊಡ್ತೇನೆ ಅಂತಂದ್ರೆ ಮೊದಲನೇ ಅಕ್ಷರ ಏನಿದೆಯೋ ಅದೇ ಅಕ್ಷರನ ಯಗಣ ಅಂತ. ಕೇಳಿಸ್ಕೊಳ್ರಿ. ಯ ಮ ಕ ರ ಜ ಬ ನ ಸ ಲ ಗಂ.
ಮೊದಲ 3 ಅಕ್ಷರಗಳನ್ನಾಗಿ ಇದನ್ನ ಸೂತ್ರ ವಿಂಗಡಿಸಿಕೊಂಡಾಗ ಮೊದಲನೇ ಅಕ್ಷರ ಯಾವುದಿರುತ್ತೋ ಅದಕ್ಕೆ ಯಗಣ ಅಂತ ಕರಿತೀವಿ. ಎರಡನೇ ತೆಗೆದುಕೊಂಡಾಗ ಮ ಅಂತ ಇದ್ರೆ ಮಗಣ. ಈಗ ಕೇಳಿಸ್ಕೊಂಡಿದ್ದಾರೆ ಫಸ್ಟಿಗೆ. ಇಲ್ಲಿಂದ 3 ಅಕ್ಷರ ಅಂತಾಗ ಯ ಮ ತ. ಇದ್ರದ್ದು ಮಾತ್ರೆಗಳ ವಿನ್ಯಾಸ ಹೇಗಿರ್ತಾರ? 1 ಲಘು 2 3 ಅಕ್ಷರ ತಗೊಂಡು 1 2 3 ಅಕ್ಷರ. ಸರಿ, ನೆಕ್ಸ್ಟ್ ಎರಡನೇ ಕೊಡ್ತಾನೆ ಇಲ್ಲಿ ನಾವು ಯಾವುದು ಮಗಣ. ಮಗಣ ಬಂದಾಗ ಏ ಬಿಡ್ಬೇಕು, ಮದಿಂದ 3 ಅಕ್ಷರ ಮಾ ತ ರ. 3 ಏನಂದ್ರೆ ಗುರು, 3 ಗುರು. ನೆಕ್ಸ್ಟ್ 3ನೇ ನಗರಿಗೆ ತಗಣ ಅಂತ. ತಗಣ ಇಲ್ಲಿಂದ 3 ಅಕ್ಷರ ತಾ ರಾಜ 2 ಗುರು 1 ನೆಕ್ಸ್ಟ್ ನಗರಿಗೆ ರಗಣ ಅಂತ. ಯಾವ್ದು ರಗಣ. ಇಲ್ಲಿಂದ ತೆಗೆದುಕೊಂಡಾಗ ಇಲ್ಲಿ ಹೌದಾ 1 ಗುರು 1 ಲಘು 1. ನೆಕ್ಸ್ಟ್ ಯಾವ್ದು 5ನೇ ಜಗಣ ಅಂತಂದು. ಜಗಣ ವಿನ್ಯಾಸ ಏನಿದೆ? ಇಲ್ಲಿಂದ 3 ಅಕ್ಷರ 1 ಲಘು 1 ಗುರು 1 ಹೌದಾ? ಚಿಹ್ನೆ 6ನೇದಿಗೆ ಯಾವ್ದು ಭಗಣ ಅಂತಂದು. ಭಗಣ ಅಂದ್ರೆ 1 ಗುರು ಆಮೇಲೆ 2 ಲಘು. 7ನೇದು ಯಾವ್ದು ನಗಣ ಅಂತಂದು. ನಗಣ ಹೇಗಿದ್ರೆ 3 ಲಘು. 8ನೇ ಯಾವ್ದೀಗ ಸಗಣ ಅಂತಂದು. 2 ಲಘು 1 ಸಗಣ. ಇಲ್ಲಿ 3 ಅಕ್ಷರ ಮಾಡಕ್ ಬರುತ್ತೆ ಬರಲ್ಲ ಹೌದಾ? ಹಾಗಾಗಿ ಇಲ್ಲಿಗೆ ಒಟ್ಟು ಬಳಸಿದ್ವಿ. ಈ ಸೂತ್ರಕ್ಕೆ ಲಾಸ್ಟಿಗೆ ಒಂದು ನೆರವು ಬರಲಿನ ಕಾರಣಕ್ಕಾಗಿ ಲ ಅಂದ್ರೆ ಲಘು ಮತ್ತು ಗುರು ಅಂತ ಅದು ಕನ್ಸಿಡರ್ ಆಗುತ್ತೆ. ಹಾಗಾಗಿ ಇದರ ಸೂತ್ರ ಏನಪ್ಪ ಅಂತಂದ್ರೆ ಇಷ್ಟೇ, ಯಮತರಾಜ ಬಾಣ ಸಲಗ. ಯಮತರಾಜ ಬಾಣ ಸಲಗ. ನಾವು ಈ ಅಕ್ಷರಗಳದ ಆಧಾರದ ಮೇಲೆ ಪ್ರಸ್ತಾರ ಹಾಕುವಂತ ಪದ್ಯಗಳು ನಮ್ಮ ಕನ್ನಡ ವ್ಯಾಕರಣದಲ್ಲಿ ಯಾವ ಬರ್ತವೆ ಅಂತಂದ್ರೆ ಖ್ಯಾತ ಕರ್ನಾಟಕ ವೃತ್ತಗಳು ಅಂತದ್ದು. ಖ್ಯಾತ ಕರ್ನಾಟಕ ವೃತ್ತಗಳು. ಅಲ್ಲಿ ನಿಮ್ಮ ಪದ್ಯಗಳನ್ನ ನೀವು ನೋಡ್ತಾ ಇರ್ತೀರಿ. ಪದ್ಯದ ಆರಂಭದಲ್ಲಿ ಏನಂತ ಇರುತ್ತೆ ಅಂತಂದ್ರೆ ಹಿಂಗಿರುತ್ತೆ ನೋಡ್ರಿ, ಕಮ್ ಅಂತ ಇರುತ್ತೆ. 2 ಕಡೆ ಇರ್ತಾವೆ. ಒಂದು ಪದ್ಯ ಇರುತ್ತೆ. ಒಂದು ಕಡೆಗೆ ಓ ಅಂತ ಅಷ್ಟೇ ಇರುತ್ತೆ. ಒಂದು ಕಡೆಗೆ ಹೂ ಅಂತ ಇರುತ್ತೆ. ಒಂದು ಕಡೆಗೆ ಚಮ್ ಅಂತ ಇರುತ್ತೆ. ಒಂದು ಕಡೆಗೆ ಮಸ್ತ್ರ ಅಂತ ಇರುತ್ತೆ. ಹಿಂಗಿರ್ತದಲ್ಲ ಪದ್ಯದ ಆರಂಭದಲ್ಲಿ. ಮಸ್ತ್ರ ಅಂತಂದ್ರೆ ಮಹಾ ಶ್ರದ್ಧಾರ ವೃತ್ತ ಅಂತಂದು ಆ ಸಾಲುವಷ್ಟು ಅವ್ರ ಪದ್ಯ. ಕಮ್ ಅಂತಂದ್ರೆ ಕಂದ ಪದ್ಯ ಅಂತಂದು. ಓ ಅಂತಂದ್ರೆ ವಚನ ಅಂತಂದು. ಹೂ ಅಂತಂದ್ರೆ ಉತ್ಪಲಮಾಲಾ ವೃತ್ತಕ್ಕೆ ಸಂಬಂಧಪಟ್ಟಂತ ಪದ್ಯ ಅಂತಂದು. ಚಮ್ ಅಂತಂದ್ರೆ ಚಂಪಕಮಾಲಾ ವೃತ್ತಕ್ಕೆ ಸಂಬಂಧಿಸಿದಂತಹ ಪದ್ಯ ಅನ್ನುವಂಥದ್ದು ಅದು ತೋರಿಸ್ಕೊಡ್ತಾ ಇರುತ್ತೆ. ಈ ಪದ್ಯಗಳು ಸಾಮಾನ್ಯವಾಗಿ ಇನ್ಮೇಲೆ ಅವಲೋಕನ ಮಾಡೋದು. ಸರಿನಾ? ಈಗ ನಾನು 8 ಪ್ರಕಾರ ಅಂತ ಹೇಳಿದೆ. 8 ಪ್ರಕಾರಗಳನ್ನ ಇದನ್ನು ನೋಡ್ತಾ ಹೋದಾಗ ಇಲ್ಲಿ ಮಾತ್ರೆಗಳ ವಿನ್ಯಾಸ ಒಂದರ ಹಾಗೆ ಯಾವ್ದಾದ್ರು ಅದಾವ ನೋಡಿ, ಅಬ್ಸರ್ವ್ ಮಾಡ್ರಿ. ಮೊದಲಿಗೆ 1 ಲಘು ಇದೆ, 2 ಗುರು. ಎಲ್ಲಾರ ನೋಡ್ರಿ 1 ಲಘು 2 ಗುರು. ಎಲ್ಲಾರ ಐತೆ 1 ಲಘು 2 ಗುರು. ಎಲ್ಲಾರು ಬೇರೆ ಐತೆ ಇಲ್ಲಿ ನೋಡ್ರಿ. ಎಲ್ಲಿ ನಾನು ಕೇಳ್ತಾ ಇರೋದು ಇದರಂತೇನೆ 1 ಲಘು 2 ಗುರು. ಇದ್ರ ಪ್ರಕಾರವಾಗಿ ಬೇರೆ ಎಲ್ಲಾರು ಬಂದತೆ ಇಲ್ಲ. ಆದ್ರೆ ಇದರ ಅಪೋಸಿಟ್ ಇದೆ. ಇಲ್ಲಿದೆ ನೋಡ್ರಿ, ಇದರ ಅಪೋಸಿಟ್ ಇಲ್ಲಿದೆ. ಇಲ್ಲಿ 1 ಲಘು 2 ಗುರು. ಇಲ್ಲಿ 2 ಲಘು 1 ಗುರು. ಹೌದಾ? ನೆಕ್ಸ್ಟ್ ಮಗಣ ನೋಡ್ರಿ 3 ಗುರು ಎಲ್ಲೂ ಇಲ್ಲ. ಇಲ್ಲ, ಅಪೋಸಿಟ್ ಇದೆ. ಇಲ್ಲಿ 2 ಗುರು 1 ಲಘು. ಈ ಟೈಪ್ ಅಲ್ಲಿ ಇಲ್ಲ. ಇದು ವಿರುದ್ಧ ಹೇಗಿದೆ ಅಂತಂದ್ರೆ ಇಲ್ಲಿದೆ ನೋಡಿ, ಯಾವುದು 1 ಗುರು 2 ಲಘು. ಇಲ್ಲಿ ಮಧ್ಯ ಲಘು ಇದೆ, ಆ ಕಡೆ ಈ ಕಡೆ ಗುರು ಇದೆ. ಆದ್ರೆ ಇಲ್ಲಿ ಹೇಗಿದೆ, ಮಧ್ಯ ಗುರು ಇದೆ, ಆ ಕಡೆ ಈ ಕಡೆ ಲಘು ಇದೆ. ಒಟ್ಟು ಎಷ್ಟು ಪ್ರಕಾರಗಳನ್ನು ಕಂಡುಕೊಂಡ್ವಿ ನಾವು? 8 ಪ್ರಕಾರಗಳನ್ನ ಕಂಡುಕೊಂಡಿದ್ವಿ ಅಂತಂದ್ರೆ ಈ 8 ಪ್ರಕಾರಗಳನ್ನ ನೆನಪಿಟ್ಕೊಳ್ಳಿಕ್ಕೆ ಒಂದೇ ಒಂದು ಲೈನ್ ಆದ್ರೆ ಸಾಕು.
ನಾಳೆ SSLC ಎಕ್ಸಾಮ್ನಲ್ಲಿ ನಿಮಗೆ ಏನಾದರೂ ಒಂದು ಖ್ಯಾತ ಕನ್ನಡ ವೃತ್ತದ ಪದ್ಯ ಸಾಲಗಳನ್ನ ಕೊಟ್ಟಿದ್ರು ಅಂತಂದ್ರೆ ಪ್ರಸ್ತಾರ ಹಾಕುವಂತಹ ಸಂದರ್ಭದೊಳಗ ನೀವು ಅಲ್ಲಿ ಒಂದಿಷ್ಟು ನಿಮಗೆ ಕಚ್ಚಾ ಅಂತ ಹೇಳ್ತೀರಿ ಬರೆಯಕ್ಕೆ. ಅವಾಗ ನೀವು ಬರ್ಕೊಂಡು ಸೀಕ್ವೆನ್ಸಿನಾಗ ಪ್ರಸ್ತಾರ ಹಾಕೊಂಡು ನಿಮ್ಮ ಪದ್ಯಕ್ಕೂ ಪ್ರಸ್ತಾರ ಹಾಕಿ ಮೂರು ಅಕ್ಷರಗಳ ವಿಂಗಡಣೆ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಇದು ಗೊತ್ತಾಗ್ತಾ ಇರುತ್ತೆ. ಸರಿನಾ? ಇದನ್ನ ನಿಮಗೆ ಖ್ಯಾತ ಕನ್ನಡ ವೃತ್ತಗಳು ಹೇಳುವಂತಹ ಸಂದರ್ಭದೊಳಗ ನಾನು ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನ ಹೆಂಗ ನೀವು ಅನ್ವಯಿಸ್ಕೊಳ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ. ಸರಿನಾ? ಈಗ ನೆಕ್ಸ್ಟ್ ನಮಗೆ ಏನ್ ಗೊತ್ತಾಗ ಅಕ್ಷರಗಣದಲ್ಲಿ ಒಟ್ಟು ಎಷ್ಟು ಪ್ರಕಾರಗಳನ್ನ ನೋಡಿದ್ವಿ. ಈಗ ಮುಂದಿನ ಜಾಗಗಳಿಗೆ ಮಾತ್ರ ಗಣ. ಮಾತ್ರಗಳಲ್ಲಿ ಎಷ್ಟು ವಿಧಗಳಿಗೆ? ಯಾವ್ಯಾವ? 3 ಮಾತ್ರೆಯ, 4 ಮಾತ್ರೆಯ ಮತ್ತು 5 ಮಾತ್ರೆಯ 3 ವಿಧಗಳನ್ನ ನಾವು ಕಾಣ್ತಾ ಇದ್ದೇವೆ ಅಂತ. ಹೌದಾದ್ರೆ ಉಳಿದನ್ನ ನೆಕ್ಸ್ಟ್ ನೋಡೋಣ ಅಂತ.